निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः। अस्मिन् कलौ युगे अल्पायुषां मंदानां सुमन्दमतीनां मंदभाग्यानाम् उपद्रुतां निःश्रेयसायैव भगवता बादरायणेन सम्प्रणीतस्य भागवतस्य मूलग्रन्थस्य सारः यत्र संगृहीतः तादृशस्य भागवत सारोद्धारस्य भगवत अवधूत शिखामणिना विष्णुतीर्थेन संरचितस्य संक्षिप्त शास्त्रार्थ प्रकरणं नाम प्रकरणम् इदानीं खलु प्रचलति। तत्र 47 श्लोकः अद्य व्याक्रियते। प्रथमं पूर्वकथानुवादः इदानीं श्रूयते, तदनन्तरमेव अद्यतन कथा प्रविश्यते। अयं हरिगुण कथानुवादः भवौषधः श्रोत्रमनोभिरामश्च सर्वैरपि विरक्तैः उपगीयते सेव्यते च पुनः पुनः। तस्मिन् अस्मिन् केवलं पशुघ्नाः अर्थात स्वोपजीवनार्थम अन्यान् ये हिंसन्तः जीवन्ते तयेव विरज्यन्ते, न केवलम् अन्यः विरक्तः कोऽपि अस्मात् ग्रन्थात् पराङ्मुखः भवति। सर्वेषु पुरुषार्थेषु साररूपोऽयं मोक्षः। तमेतं मोक्षं ये इच्छन्ते साधकाः ते भगवत्कथासुधाम् इमां भवापहन्त्रीं कर्णाञ्जलिभिः पुनः पुनः पिबन्ति। एवं च पायं पायं ते सुखम् अनुभवन्ति। नरेतराः पशवस्तु इमां कथां प्राप्यापि तस्याः रुचिमप्राप्य निवर्तन्ते, नैव आसज्यन्ते। शुकमुखात्
ಅಮೃತದ್ರವ ಸಂಯುತಂ ಅಂತ ನಾವೀಗೇನು 47ನೇ ಶ್ಲೋಕ ನೋಡ್ತಾ ಇದ್ದೀವಿ. ಇದು ಭಾಗವತದ 1ನೇ ಸ್ಕಂದದ 1ನೇ ಅಧ್ಯಾಯದ 3ನೇಯ ಶ್ಲೋಕ ಇದು. ಈ ಶ್ಲೋಕದಲ್ಲಿ ನೀವೆಲ್ಲರೂ ಈ ಭಗವಂತನ ಕಥೆಯನ್ನ ಪಾನ ಮಾಡಿರಿ ಅಂತ ವ್ಯಾಸರು ಭಕ್ತರಾದವರಿಗೆ ಕರೆ ಕೊಡ್ತಾ ಇದ್ದಾರೆ. ಇದರ ಮಹತ್ವ ಏನು ಅಂತ ಅವರಿವರು ಹೇಳುವುದಕ್ಕಿಂತ ಸ್ವಯಂ ವ್ಯಾಸರೇ ವರ್ಣನೆ ಮಾಡಿರುವುದು ತುಂಬಾ ಮಹತ್ವದ್ದಾಗಿದೆ. ಅನೇಕ ಗ್ರಂಥಗಳಿವೆ. ಆ ಅನೇಕ ಗ್ರಂಥಗಳಲ್ಲಿ ಭಗವಂತನ ಗುಣವನ್ನು ವರ್ಣನೆ ಮಾಡೇ ಇದ್ದಾರೆ. ಮತ್ತೆ ಅದರಿಂದ ಸಜ್ಜನರೆಲ್ಲರಿಗೂ ಕೂಡ ಅದನ್ನು ಕೇಳಬೇಕು ಅಂತ ಆದರ ಮೂಡಿಯೇ ಇದೆ, ಇಲ್ಲ ಅಂತಲ್ಲ. ಆದರೆ ಮತ್ತಷ್ಟು ಈ ಹೆಚ್ಚಿನ ಆದರ ಆ ಸಜ್ಜನರಿಗೆ ಮೂಡಬೇಕಾಗಿದೆ ಭಾಗವತ ಗ್ರಂಥದಲ್ಲಿ. ಯಾಕೆಂದ್ರೆ ಅಲ್ಲಿ ಸ್ಪಷ್ಟವಾದ ರೂಪದಿಂದ ಭಗವಂತನ ಗುಣಗಳ ವರ್ಣನೆ ಮಾಡಿದ್ದಾರೆ. ಅದಕ್ಕಾಗಿ ವ್ಯಾಸರೇ ಇದನ್ನು ಹೇಳ್ತಾ ಇದ್ದಾರೆ, ಅನುಪಮವಾದ ಗ್ರಂಥ ಇದು, ಇದನ್ನು ಶ್ರವಣ ಮಾಡಿ ಬನ್ರಿ ಅಂತ. ವೇದವೆಂಬುದೊಂದು ವೃಕ್ಷ. ಅದು ವೇದ ಅನ್ನೋದು ಕೇವಲ ವೃಕ್ಷ ಅಲ್ಲ, ಕಲ್ಪ ವೃಕ್ಷ. ಬೇಕಾದ್ದೆಲ್ಲವನ್ನು ನಮಗೆ ಕೊಡುವಂತಹ ವೃಕ್ಷ ಅದು. ಅದರಲ್ಲಿ ಈ ಭಾಗವತವೆಂಬ ಗ್ರಂಥ ಪಕ್ವವಾಗಿರುವಂತಹ ಹಣ್ಣಿನಂತಿದೆ. ಅದನ್ನ ಸ್ವಯಂ ಭಗವಂತನೇ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದಾನೆ. ಮತ್ತದು ವ್ಯಾಸರು ಅದನ್ನು ರಚನೆ ಮಾಡಿದ್ರು ವಿಸ್ತೃತವಾಗಿ. ಶುಕಾಚಾರ್ಯರ ಮೂಲಕ ಅದು ಭೂಮಿಗೆ ಲಭ್ಯ ಆಯಿತು. ಅಮೃತದ ರಸ ಇದರಲ್ಲಿ ತುಂಬಿದೆ. ಶುಖ ಮುಖಾತ್ ಅಮೃತದ್ರವ ಸಂಯುತಂ. ಒಂದು ಜಗತ್ತಿನ ಹಣ್ಣನ್ನು ನಾವು ನೋಡಿದರೆ ಆ ಹಣ್ಣಿನ ರುಚಿಯನ್ನ ಮೊದಲು ಅನೇಕ ಪಕ್ಷಿಗಳು ನೋಡಿರ್ತವೆ. ಪಕ್ಷಿಗಳು ಅಂದ್ರೆ ಸಂಸ್ಕೃತದಲ್ಲಿ ದ್ವಿಜ ಅಂತ ಕರೀತಾರೆ. ದ್ವಿಜ ಎಂಬ ಶಬ್ದಕ್ಕೆ ಪಕ್ಷಿ ಅಂತನೂ ಅರ್ಥ ಇದೆ. ಪಕ್ಷಿ ಆ ಹಣ್ಣಿನ ರುಚಿಯನ್ನು ಗಮನಿಸಿತು ಅಂತ ಆದ್ರೆ ಆವಾಗ ಆ ಹಣ್ಣು ಮತ್ತು ಆ ವೃಕ್ಷದಲ್ಲಿರುವಂತಹ ಇತರ ಹಣ್ಣುಗಳೆಲ್ಲ ಪಕ್ವವಾಗಿವೆ, ಅದನ್ನು ನಾವು ಉಳಿದವರು ಕೂಡ ಅನುಭವಿಸಲಿಕ್ಕೆ ಸ್ವೀಕಾರ ಮಾಡ್ಲಿಕ್ಕೆ ತೊಂದರೆ ಇಲ್ಲ ಅಂತ ಅರ್ಥ. ದ್ವಿಜ ಅನ್ನೋ ಶಬ್ದಕ್ಕೆ ಮತ್ತೊಂದು ಅರ್ಥ ಇದೆ, ಜ್ಞಾನಿಗಳು ಅಂತ. ಜ್ಞಾನಿಗಳಾದಂಥವರು ವೇದಾದಿ ಶಾಸ್ತ್ರಗಳನ್ನು ಕೂಡ ಓದಿದ್ದಾರೆ. ಆ ವೇದಾದಿ ಶಾಸ್ತ್ರಗಳ ಅರ್ಥ ನಿರ್ಣಯಕ್ಕಾಗಿಯೇ ಸ್ವಯಂ ಭಗವಂತ ಬೇರೆ ಬೇರೆ ರೂಪಗಳಿಂದ ಭಾರತ, ಭಾಗವತ ಮೊದಲಾದ ಗ್ರಂಥಗಳನ್ನೇನು ರಚನೆ ಮಾಡಿದ್ದಾನೆ ಅದನ್ನೂ ಅವರು ಓದಿದ್ದಾರೆ. ಹೀಗೆ ಆ ಜ್ಞಾನಿಗಳೇ ಹಕ್ಕಿಗಳಂತೆ. ಅವರು ಅದರ ರಸವನ್ನು ಕಂಡಿದ್ದಾರೆ. ಆಗ ಉಳಿದ ನಮ್ಮಂತ ಹುಲು ಮಾನವರು ಕೂಡ ಆ ರಸದ ಕಡೆಗೆ ನಮ್ಮ ಗಮನ ಹರಿಸ್ತೇವೆ. ಅದರಲ್ಲೂ ಜ್ಞಾನಿಗಳಲ್ಲಿ ಶ್ರೇಷ್ಠರಾದಂಥ ದ್ವಿಜರಲ್ಲಿ, ಹಕ್ಕಿಗಳಲ್ಲಿ ಶ್ರೇಷ್ಠವಾದಂಥದ್ದು ಹಂಸ, ಶುಕ ಮೊದಲಾದ ಪಕ್ಷಿಗಳು. ನಮ್ಗಿದೆಲ್ಲ ಗೊತ್ತಿದೆ. ಅಂಥ ಶುಕ ಅದರ ರಸವನ್ನು ಸವದಿದ್ದಾರೆ ಮೊದಲು ವ್ಯಾಸರ ಮೂಲಕ. ಅವರು ಈ ಜಗತ್ತಿಗೆ ಕೊಟ್ಟಿದ್ದಾರೆ. ಶುಕ ಮುಖಾತ್ ಅಮೃತದ್ರವ ಸಂಯುತಂ ಅಂತ ವರ್ಣನೆ ಮಾಡಿರುವುದು ಅದಕ್ಕಾಗಿ. ಹಣ್ಣನ್ನ ಗಿಣಿ ಮೊದಲಾದ ಪಕ್ಷಿಗಳು ಆಸ್ವಾದಿಸುವಂತೆ ಈ ಶುಕಾಚಾರ್ಯ ವ್ಯಾಸರ ಮೂಲಕ ಈ ಗ್ರಂಥವನ್ನು ಪಡೆದು ನಮಗೆಲ್ರಿಗೂ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ, ಈ ಜಗತ್ತಿನಲ್ಲಿರುವಂತಹ ಜನ ಎಲ್ಲರೂ ಕೂಡ, ನೀವು ಭೂಮಿ ಮೇಲೆ ಇರುವಷ್ಟು ಕಾಲ ಮತ್ತೆ ಮತ್ತೆ ಆ ಗ್ರಂಥವನ್ನ ಸವಿಬೇಕು ಅಂತ ಅದರ ಅರ್ಥ. ಸಾಮಾನ್ಯವಾಗಿ ಒಂದು ಹಣ್ಣಿನಲ್ಲಿ ಒಂದೇ ರಸ ಇರ್ತದೆ, ನಮ್ಗಿದೆಲ್ಲ ಗೊತ್ತಿದೆ. ಆ ರಸವನ್ನೇನಾದರೂ ಸ್ವೀಕಾರ ಮಾಡಬೇಕು ಅಂತ ಹೋದ್ರೆ
ಒಬ್ಬ ಒಂದು ಹಣ್ಣನ್ನು ತಿನ್ನಬಹುದು. ಆ ಹಣ್ಣನ್ನೇ ವಿಭಾಗ ಮಾಡಿ ಇಬ್ರು ತಿನ್ನಬಹುದು, 3 ಜನ ತಿನ್ನಬಹುದು, ಅನೇಕ ಜನ ತಿನ್ನಬಹುದು. ಆಗ ಆ ಹಣ್ಣಿನ ರಸ ಸ್ವಲ್ಪ ಸ್ವಲ್ಪನೇ ಅವರಿಗೆ ಲಭ್ಯ ಆಗ್ತದೆ. ಹಣ್ಣಿನ ಭಾಗವೂ ಕೂಡ ಸ್ವಲ್ಪ ಸ್ವಲ್ಪನೇ ಲಭ್ಯ ಆಗ್ತದೆ. ಏಕಸ್ಮಿನ್ ಫಲೆ ಏಕ ಏವ ಹಿ ರಸಃ ಸ ಚ ಮಧುರಾದ್ಯನ್ಯತರಃ ಷಡ್ವಿಧಃ ನೈಕವಿಧೋ ವಾ ತತ್ ಪಾನಾರ್ಥಿನಶ್ಚ ಭೂಮೋ ವಿದ್ಯಮಾನಾಃ ಸರ್ವೇಪಿ ಮಿಲಿತ್ವಾ ರಸಿಕಾಃ ಬಹವೋ ಭವಂತಿ ಭಿನ್ನ ರುಚಯಶ್ಚ. ಇದನ್ನ ವಿಷ್ಣು ತೀರ್ಥರೇ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ವ್ಯಾಸರ ಮುಖದಿಂದ ಹೇಗೆ ಉತ್ತರ ಬಂದಿದೆ ಅಂತ ಅನ್ನೋದನ್ನ ನೋಡ್ತಾರೆ. ಜಗತ್ತಿನಲ್ಲಿರುವ ಹಣ್ಣುಗಳು ಒಂದೊಂದು ರೀತಿಯಾದ ಹಣ್ಣುಗಳು, ಬೇರೆ 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 ರೀತಿಯ ಹಣ್ಣುಗಳು, ಒಂದೊಂದಕ್ಕೆ ಒಂದೊಂದು ರುಚಿ. ಒಂದೊಂದು ಹಣ್ಣು ಒಬ್ಬೊಬ್ಬನಿಗೆ ಇಷ್ಟ ಆಗ್ತದೆ, ಮತ್ತೊಬ್ಬನಿಗೆ ಇಷ್ಟ ಆಗದೇ ಇರಬಹುದು. ಅನೇಕ ಜನರಿಗೆ ಒಂದೇ ಹಣ್ಣು ಇಷ್ಟ ಆದ್ರೂ ಕೂಡ ಅದನ್ನ ಅವರು ತಿಂದ್ರೆ ಅದ್ರ ಸ್ವಲ್ಪ ಸ್ವಲ್ಪ ಭಾಗವೇ ಅವರಿಗೆ ಲಭ್ಯ ಆಗ್ತದೆ. ಆ ಹಣ್ಣಿನಲ್ಲಿರುವ ಪೂರ್ಣ ರಸ ಪ್ರತಿಯೊಬ್ಬರಿಗೂ ಕೂಡ ಲಭ್ಯ ಆಗೋದಿಲ್ಲ. ಅವರು ಮನಃಪೂರ್ತಿ ಅದನ್ನ ತಿನ್ನುವುದು ಸಾಧ್ಯ ಆಗೋದಿಲ್ಲ. ಇದು ಹೇಗೆ? ಭಾಗವತ ಅನ್ನುವಂತಹ ಹಣ್ಣಿದೆ, ಆ ಹಣ್ಣಿನ ರಸವನ್ನ ಎಲ್ಲರೂ ಸ್ವೀಕಾರ ಮಾಡ್ರಿ, ತೃಪ್ತಿಯಾಗುವಷ್ಟು ಸ್ವೀಕಾರ ಮಾಡ್ರಿ ಅಂದ್ರೆ ಇದು ಹೇಗೆ ಅಂತ ಪ್ರಶ್ನೆ ಬಂದ್ರೆ, ವೇದವೆಂಬ ವೃಕ್ಷದಿಂದ ಕೆಳಗಿಳಿದು ಬಂದಿರುವಂತಹ ಭಾಗವತ ಅನ್ನುವ ಹಣ್ಣಿದೆಯಲ್ಲ, ಅದರಲ್ಲಿ ಬರೇ 6 ರಸ ಅಲ್ಲ, ಷಡ್ರಸಗಳು ಮಾತ್ರ ಅಲ್ಲ, ಅನೇಕ ರಸಗಳಿವೆ. ಅತ್ರ ಫಲೇತು ಅಪೇಕ್ಷಿತಾಃ ಅನಂತಾಃ ರಸಾಃ ವರ್ತಂತೆ ಅತಃ ಸರ್ವಮುಕ್ತಂ ಯುಕ್ತಮಿತ್ಯಾಶಯೇನ ಉಕ್ತಂ. ಅನಂತ ರಸಗಳು, ಅನೇಕ ಥರದ ಭಾವಗಳು ಇದರಲ್ಲಿ ವರ್ಣಿತ ಆಗಿರೋದ್ರಿಂದ ಓದುವಂಥವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗ್ತದೆ. ವಸ್ತುತಃ ಜ್ಞಾನಿಗಳಾದವರಿಗೆ ಭಗವಂತನ ಲೀಲೆಗಳು, ಭಗವಂತನ ಮಹತ್ವಗಳು ಎಲ್ಲವೂ ಇಷ್ಟನೇ ಆಗ್ತವೆ. ಆದರೂ ನಾನು ಕಳೆದ ದಿವಸ ಹೇಳಿದಂತೆ ಭಗವಂತ ಹುಟ್ಟಿದ, ಅವನು ಶಿಷ್ಟ ರಕ್ಷಣೆ ಮಾಡಿದ, ದುಷ್ಟ ಶಿಕ್ಷಣ ಮಾಡಿದ ಮೊದಲಾದ ಲೀಲೆಗಳಿವೆಯಲ್ಲ, ಆ ಲೀಲೆಗಳಿಗಿಂತ ಹೊರತಾಗಿ ಆತ ಜಗತ್ತನ್ನು ಹೇಗೆ ಸೃಷ್ಟಿಸಿದ, ಪಾಲಿಸಿದ, ನಾಶಪಡಿಸಿದ, ಅಜ್ಞಾನ ಹೇಗೆ ಕೊಡ್ತಾನೆ, ಅಜ್ಞಾನವನ್ನು ನಾಶಪಡಿಸ್ತಾನೆ ಹೇಗೆ, ಮುಕ್ತಿಯನ್ನು ಹೇಗೆ ಕೊಡ್ತಾನೆ, ಅವನು ಎಷ್ಟು ದೊಡ್ಡವನಾಗಿದ್ದಾನೆ ಅನ್ನುವುದು ಕೆಲವು ಮೊದಲಾದ ಆತನ ಗುಣಗಳು, ಆತನ ಮಹತ್ವಗಳಿವೆ. ಅವು ಅದ್ಭುತವಾದ ರಸಗಳು. ಕೆಲವು ಜನರಿಗೆ ಆ ರಸಗಳೇ ಇಷ್ಟ ಆಗ್ತಾವೇನೋ. ಬೇರೆ ಹಣ್ಣುಗಳಲ್ಲಿ ಒಂದೊಂದೇ ರಸ ಇರ್ತದೆ, ಅದು ಒಬ್ಬನಿಗೆ ಇಷ್ಟ ಆಗಬಹುದು, ಇನ್ನೊಬ್ರಿಗೆ ಇಷ್ಟ ಆಗದೇ ಇರಬಹುದು. ಇಲ್ಲಿರುವ ರಸಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಇಷ್ಟ ಆಗ್ತವೆ. ಆದ್ರಿಂದ ಎಲ್ಲರಿಗೂ ಬೇಕಾದ ಎಲ್ಲಾ ಥರದ ರಸಗಳು ಇಲ್ಲಿವೆ. ಮತ್ತೆ ಒಂದು ಹಣ್ಣಿಗೆ ಒಂದು ಸೀಮಿತತೆ ಇರ್ತದೆ. 4 ಜನ 5 ಜನ ಅದನ್ನ ಹಂಚಿಕೊಂಡು ತಿನ್ನಬಹುದು. ಒಂದು ಸಣ್ಣ ಹಣ್ಣನ್ನ 100 ಜನ ಹಂಚಿಕೊಂಡು ತಿಂದ್ರೆ ಅವ್ರಿಗೆ ಲಭ್ಯ ಆಗುವುದು ಸ್ವಲ್ಪ ಸ್ವಲ್ಪನೇ ಆಗಿಬಿಡ್ತದೆ. ಆದ್ರೆ ಭಾಗವತವೆಂಬ ಹಣ್ಣೇನಿದೆಯಲ್ಲ, ಅದು ಕುಡಿದಷ್ಟು ಅಕ್ಷಯ ಆಗ್ತದೆ. ಗುರುವಿನಲ್ಲಿರುವುದು ಕೂಡ ಶಿಷ್ಯರಿಗೆ ಕೊಟ್ಟಷ್ಟು ಮತ್ತಷ್ಟು ಮತ್ತಷ್ಟು ಅಕ್ಷಯ ಆಗ್ತದೆ. ಸಂಸ್ಕೃತದ ಸುಭಾಷಿತ ಒಂದು ಹಾಗೆ ಹೇಳ್ತದೆ, ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ. ವಿದ್ಯಾ ಎಂಬ ಧನ ಏನಿದೆಯಲ್ಲ, ಇದು ಎಲ್ಲಾ ಧನಗಳಿಗಿಂತಲೂ ಪ್ರಧಾನವಾದಂತಹ ಧನ. ಇದು ವ್ಯಯೇ ಕೃತೆ ವರ್ಧತಯೇವ ನಿತ್ಯಂ ಅಂತ. ನಾವು ವ್ಯಯ ಮಾಡಿದಷ್ಟು ಇದು ಖಾಲಿ ಆಗೋದಿಲ್ಲ, ಮತ್ತೆ ಮತ್ತೆ ಸಿಗ್ತಾನೆ ಇರ್ತದೆ, ಮತ್ತಷ್ಟು ಹೆಚ್ಚಾಗ್ತಾನೇ ಇರ್ತದೆ. ಆದ್ರಿಂದ ವಿದ್ಯಾ ಅನ್ನುವ ಧನವನ್ನು ಸಂಪಾದನೆ ಮಾಡ್ಲಿಕ್ಕೆ ಎಲ್ಲರೂ ಪ್ರಯತ್ನ ಪಡಬೇಕು. ಬೇರೆ ಧನಗಳಾದ್ರೆ ನಾವು ಅದನ್ನ ಖರ್ಚು ಮಾಡಿದಷ್ಟು ಖಾಲಿಯಾಗಿ ಹೋಗ್ತಾವೆ, ಮತ್ತದು ಹುಟ್ಟೋದಿಲ್ಲ. ಮತ್ತೆ ಬೇರೆ ಪ್ರಯತ್ನ ಮಾಡಿಯೇ ಇನ್ನೊಂದು ಧನವನ್ನೇ ಗಳಿಸ್ಬೇಕು. ಈಗ ಖರ್ಚು ಮಾಡಿದ ಧನ ಹೊರಟು ಹೋಗ್ತದೆ. ಆದ್ರೆ ವಿದ್ಯಾಧನ ಅನ್ನೋದು ಹಾಗಲ್ಲ. ಎಲ್ಲಾ ವಿದ್ಯೆಗಳು, ನಾವು ಲೌಕಿಕ ವಿದ್ಯೆಗಳಾದ್ರೂ ಕೂಡ ನಾವು ಇನ್ನೊಬ್ರಿಗೆ ಹೇಳಿಕೊಟ್ಟಷ್ಟು ಅವು ಮತ್ತಷ್ಟು ಅಭಿವೃದ್ಧಿಯನ್ನು ಪಡಿತವೆ, ಅವು ಹೆಚ್ಚಾಗ್ತಾನೆ ಇರ್ತವೆ. ಅದರಲ್ಲೂ ತತ್ವವಿದ್ಯಾ ಅನ್ನುವುದೇನಿದೆ, ವೇದಾದಿ ಶಾಸ್ತ್ರಗಳು, ಭಾಗವತ ಭಾರತಾದಿ ಗ್ರಂಥಗಳು, ಅವು ಇನ್ನೂ ಹೆಚ್ಚಿನ ಮಹತ್ವವನ್ನು ಹೊಂದಿರುವಂಥವು.
ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆ ಅಂತ ಮತ್ತೊಂದು ಸುಭಾಷಿತ ಹೇಳ್ತದೆ. ಅನ್ನದಾನ ಮಾಡಿದರೆ ಸ್ವಲ್ಪನೇ ತೃಪ್ತಿ, ಆದರೆ ವಿದ್ಯಾದಾನ ಮಾಡಿದ್ರಿಂದ ಜೀವಮಾನ ಪೂರ್ತಿ ಆ ಶಿಷ್ಯನಿಗೆ ತೃಪ್ತಿ ಆಗುವಂತಾಗ್ತದೆ. ಅದಕ್ಕಾಗಿ ವಿದ್ಯಾದಾನ ಅಂತರೋದು ಮಹತ್ವದ್ದು ಅಂತ ವರ್ಣನೆ ಮಾಡಿದ್ದಾರೆ. ಒಬ್ಬ ಗುರು ಶಿಷ್ಯನಿಗೆ ದಾನ ಮಾಡಿದರೆ ಅದು ಆತನ ಜೀವಮಾನವನ್ನೇ ಉದ್ಧರಿಸಿ ಬಿಡುತ್ತದೆ. ಅದಕ್ಕಾಗಿ ವಿದ್ಯಾದಾನ ಅಂತನೂ ದೊಡ್ಡದು. ಜ್ಞಾನ ಪಿಪಾಸುಗಳು ಎಷ್ಟೇ ತಮ್ಮ ಶಿಷ್ಯರಿಂದ ಅದನ್ನು ಸ್ವೀಕಾರ ಮಾಡಿದರೂ ಅವು ಮತ್ತಷ್ಟು ಅಭಿವೃದ್ಧಿ ಹೊಂದುತ್ತಾ ಇರ್ತವೆ. ಆದ್ರಿಂದ ಎಲ್ಲರೂ ಕೂಡ ಇದನ್ನು ಸವಿಯಬೇಕು ಅಂತ ವ್ಯಾಸರ ಒಂದು ಕರೆ ಇದೆ. ಶೃಣ್ವನ್ ಗೃಣನ್ ಸಂಸ್ವರಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿತೆ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ಆವಿಷ್ಟಚಿತ್ತೋ ನ ಭವಾಯ ಕಲ್ಪತೆ ಅಂತ ಮುಂದೆ ಶ್ಲೋಕ ಇದು. 10ನೇ ಸ್ಕಂದದಲ್ಲಿ 3ನೇ ಅಧ್ಯಾಯ ಅಲ್ಲಿ 38ನೇ ಶ್ಲೋಕ. ಈ ಶ್ಲೋಕಕ್ಕೆ ಸುದೀರ್ಘವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ವಿಷ್ಣು ತೀರ್ಥರು. ಪ್ರಾಯ ಅವರಿಗೆ ತುಂಬ ಇಷ್ಟ ಆದ ಶ್ಲೋಕ ಏನು. ನಡುವೆ ಭಾಗವತದಲ್ಲೇ ಬಂದಿರುವಂತಹ ಬೇರೆ ಬೇರೆ ಶ್ಲೋಕಗಳನ್ನು ಕೂಡ ಉದ್ಧರಿಸಿದ್ದಾರೆ. ಚತುರ್ಮುಖ ಬ್ರಹ್ಮ ಮೊದಲಾದ ದೇವತೆಗಳು ಪರಮಾತ್ಮನನ್ನ ಪ್ರಾರ್ಥಿಸಿದಂಥ ಒಂದು ಭಾಗ ಇದು. ಅವತಾರ ಮಾಡುವ ಅಂತ ಕೇಳಿದಂಥ ಒಂದು ಭಾಗ. ಅದಕ್ಕೆ ವ್ಯಾಖ್ಯಾನವೂ ಸುದೀರ್ಘವಾಗಿದೆ. ಅದರ ಅನುವಾದವನ್ನು ಕೂಡ ಎಷ್ಟು ಸಾಧ್ಯವೋ ಅಷ್ಟನ್ನು ಇವತ್ತು ನೋಡೋಣ. ದೇವಕಿಯ ಗರ್ಭದಲ್ಲಿರುವಂತಹ ಕೃಷ್ಣನನ್ನ ಅವರು ಸ್ತುತಿಸ್ತಾರಂತೆ. ಸಾಧಕನಾದವನು ಹೇಗಿರಬೇಕು ಮತ್ತೆ ತಾವೆಲ್ಲರೂ ಹೇಗಿದ್ದೀವಿ ಅದನ್ನೆಲ್ಲವನ್ನೂ ತೋರಿಸ್ತಾರೆ ಇಲ್ಲಿ. ಸಾಧಕನಾದವನು ಯಾವುದೇ ಕೆಲಸ ಮಾಡ್ತಾ ಇರಲಿ, ಆ ಯಾವುದೇ ಕೆಲಸ ಮಾಡುವಾಗಲೂ ಕೂಡ ಹೀಗೆ ಬ್ರಹ್ಮಾದಿ ಸಾಧಕರೇ ಇದನ್ನು ಮಾಡ್ತಿರೋದ್ರಿಂದ ಎಲ್ಲರೂ ಕೂಡ ಇದನ್ನು ಮಾಡಬೇಕು. ಏನ್ ಮಾಡ್ತಿದ್ದಾರೆ ಅಂದ್ರೆ, ತಾವು ಯಾವುದೇ ಕೆಲಸ ಮಾಡುವಾಗಲೂ ಕೂಡ ಲೌಕಿಕ ಕೆಲಸವನ್ನೇ ಮಾಡ್ತಿರ್ಲಿ, ಅದರ ನಡುವೆ ಪರಮಾತ್ಮನ ನಾಮಗಳನ್ನು ಸ್ಮರಿಸ್ತಾ ಇರಬೇಕು, ರೂಪಗಳನ್ನ ಸ್ಮರಿಸ್ತಾ ಇರಬೇಕು. ಮತ್ತೆ ಆ ನಡುವೆನೆ ಶ್ರವಣ ಮಾಡ್ತಿರ್ಬೇಕು, ಕೀರ್ತನ ಮಾಡ್ತಿರ್ಬೇಕು, ಮನನಗಳನ್ನು ಮಾಡ್ತಾ ಇರಬೇಕು. ತಾವು ಮಾಡಬೇಕು, ಇನ್ನೊಬ್ಬರಿಗೂ ಮಾಡಿಸ್ಬೇಕು. ಮತ್ತೆ ಹೀಗೆ ನಿನ್ನ ಪಾದಕಮಲದಲ್ಲಿ ಯಾರು ಭಕ್ತಿಯನ್ನು ಮಾಡ್ತಾರೆ ಅವರಿಗೆ ಎಂದೂ ಕೂಡ ಸಂಸಾರದ ಕ್ಲೇಶ ಬರೋದಿಲ್ಲ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನಮಗೆಲ್ರಿಗೂ ಕೂಡ ಒಂದು ಸಂದರ್ಭದಲ್ಲಿ ಒಂದು ಯಾವುದೋ ಲೌಕಿಕ ಕಾರ್ಯವನ್ನು ಮಾಡ್ತಾ ಇರುವಾಗ ಹೀಗೆ ಅನೇಕ ಥರದ ಕಾರ್ಯಗಳನ್ನು ಮಾಡಲಿಕ್ಕೆ ಮನಸ್ಸು ತೊಡಗೋದಿಲ್ಲ. ದೈಹಿಕವಾದ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ, ದಿನನಿತ್ಯ ಅಭ್ಯಾಸದ ಬಲದಿಂದ ಏನು ಕಾರ್ಯಗಳನ್ನು ಮಾಡ್ತಾ ಇರ್ತೀವಲ್ಲ, ಆ ಅಭ್ಯಾಸ ಬಲದಿಂದ ಮಾಡ್ತಿರುವಂತಹ ಕಾರ್ಯಗಳ ನಡುವೆ ಆ ಕಾರ್ಯಗಳಿಗೆ ಮನಸ್ಸಿನ ಬಹಳ ಪಾತ್ರ ಏನೂ ಇರೋದಿಲ್ಲ. ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿರೋದ್ರಿಂದ ಮನಸ್ಸಿನ ಒಂದು ಭಾಗ ಆ ದೈನಂದಿನ ಕೆಲಸಗಳಿಗೆ ಸಹಕಾರ ಕೊಡ್ತಾ ಹೋಗ್ತದೆ, ಆ ಕೆಲಸ ನಡೀತಾ ಇರ್ತದೆ. ಆದರೆ ಈ ಭಗವಂತನ ಕುರಿತಾದ ರೂಪಗಳನ್ನು ಸ್ಮರಿಸಬೇಕು, ನಾಮಗಳನ್ನು ಸ್ಮರಿಸಬೇಕು, ಶ್ರವಣ ಮಾಡಬೇಕು, ಮನನ ಮಾಡಬೇಕು ಅಂದ್ರೆ ಅದು ಅನೇಕರಿಗೆ ಸಾಧ್ಯ ಆಗೋದಿಲ್ಲ. ಮನಸ್ಸು ಆ ಶ್ರವಣಾದಿಗಳಲ್ಲಿ ತೊಡಗಿಬಿಟ್ರೆ
ನಮಗಾಗ ಈ ಕೆಲಸಗಳನ್ನೇ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಈ ಕೆಲಸಗಳನ್ನು ಮಾಡ್ತಾ ಇದ್ರೆ ಶ್ರವಣಾದಿಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೀಗೆಲ್ಲ ಅಭಿಪ್ರಾಯ ಪಡ್ತಾರೆ. ಆದರೆ ಅದೇನು ಬಹಳ ದೊಡ್ಡ ಸಾಧನೆ ಏನಲ್ಲ. ನಾವು ಲೌಕಿಕ ಕಾರ್ಯಗಳನ್ನು ಮಾಡ್ತಾನೂ ಕೂಡ, ದೈನಂದಿನ ಕೆಲಸಗಳನ್ನು ಮಾಡ್ತಾನೂ ಕೂಡ ಒಂದಷ್ಟು ಶ್ರವಣ ಮಾಡಬಹುದು, ಮನನ ಮಾಡಬಹುದು. ಆದರೆ ಅದಕ್ಕೊಂದಿಷ್ಟು ಅಭ್ಯಾಸ ಬೇಕಷ್ಟೆ. ಮಾಡಲೇಬೇಕು ಅಂತ ಹಠ ಒಂದು ಬೇಕಷ್ಟೆ. ಅದರಿಂದ ನಮಗೆ ನಮ್ಮ ಸಮಯನೂ ಕೂಡ ಸಾಕಷ್ಟು ಉಳಿತಾಯ ಕಾಣ್ತದೆ. ಶ್ರವಣ ಮಾಡ್ಲಿಕ್ಕೆ ಒಂದಿಷ್ಟು ಸಮಯ, ಕೆಲಸ ಮಾಡ್ಲಿಕ್ಕೆ ಒಂದಿಷ್ಟು ಸಮಯ ಅಂತ ಹೀಗೆಲ್ಲ ಇಟ್ಕೊಂಡ್ಬಿಟ್ರೆ ಕಲಿಯುಗದಲ್ಲಿ ನಮಗೆ ಉಪದ್ರವಗಳು ಹೆಚ್ಚು. ಇಂಥ ನಾನಾ ಥರದ ಉಪದ್ರವಗಳಿಂದ ಕೂಡಿದಂಥ ನಮಗೆ ಪ್ರತಿಯೊಂದಕ್ಕೂ ಸಮಯ ಹೊಂದಿಸುವುದು ಬಹಳ ಕಷ್ಟ ಆಗ್ತದೆ. ಪ್ರತಿಯೊಂದಕ್ಕೂ ಸಮಯ ಹೊಂದಿಸುವುದು ಕಷ್ಟ ಆಗಿ ಎಲ್ಲವನ್ನು ಬಿಟ್ಟು ಮನುಷ್ಯ ಮತ್ತಷ್ಟು ಕ್ಲೇಶಕ್ಕೆ ಗುರಿಯಾಗ್ತಾನೆ. ಆದ್ರಿಂದ ಅದನ್ನು ಬಿಡಬಾರದು, ಸಾಧ್ಯವಾದಷ್ಟು ಅದನ್ನ ಮಾಡ್ತಾ ಇರಬೇಕು ಅಂತ ತಾತ್ಪರ್ಯ ಅದರದ್ದು. ನಾವು ಮಾಡುವುದಲ್ಲದೆ ಇನ್ನೊಬ್ಬರಿಂದ ಮಾಡಿಸ್ಬೇಕು ಕೂಡ. ಯತ್ ಶ್ರೋತವ್ಯಂ ಅಥೋ ಜಾಪ್ಯಂ ಯತ್ ಕರ್ತವ್ಯಂ ನೃಭಿಸ್ಸದಾ ಸ್ಮರ್ತವ್ಯಂ ಭಜನೀಯಂ ವಾ ಬ್ರೂಹಿ ಯದ್ವಾ ವಿಪರ್ಯಯಂ. 1ನೇ ಸ್ಕಂದದಲ್ಲಿ 20ನೇ ಅಧ್ಯಾಯದ 14ನೇ ಶ್ಲೋಕ ಇದೆ. ಅದನ್ನ ವಿಷ್ಣು ತೀರ್ಥರೇ ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಪರೀಕ್ಷಿತ್ ಹೀಗೆ ಶುಕಾಚಾರ್ಯನ ಕೇಳಿದ್ದಾರೆ, ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ, ಸಾಧಕನಾದವನು ಏನ್ ಮಾಡಬೇಕು, ಏನ್ ಕೇಳಬೇಕು, ಅದರಲ್ಲೂ ಅಂತ್ಯಕಾಲ ಸಮೀಪಿಸಿದಾಗ ಆತ ಮಾಡಬೇಕಾದಂಥ ವಿಶೇಷ ಸಾಧನೆ ಏನು, ಮತ್ತೆ ಏನೆಲ್ಲ ಮಾಡಬಾರದು, ಕೇಳಬಾರದು, ಅದೆಲ್ಲವನ್ನೂ ಕೂಡ ಹೇಳಿ ಅಂತ. ಯದ್ವಾ ವಿಪರ್ಯಯಂ, ಆ ವಿಪರ್ಯವನ್ನೂ ನನಗೆ ವರ್ಣನೆ ಮಾಡಿ ಅಂತ ಕೇಳ್ತಾ ಇದ್ದಾನ ಅವನು. ಅದಕ್ಕೆ ಶುಕರು ಕೂಡ ಹೇಳಿದಾರಲ್ಲಿ, ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತ ಅಭಯಂ ಅಂತ. ಈ ಪರೀಕ್ಷಿತನ ಪ್ರಶ್ನೆಗೆ ಶುಕಾಚಾರ್ಯರು ಉತ್ತರ ಕೊಟ್ಟದಿದೆಯಲ್ಲ, ಅದು 2ನೇ ಸ್ಕಂದದ 1ನೇ ಅಧ್ಯಾಯದ 5ನೇ ಶ್ಲೋಕ. 1ನೇ ಸ್ಕಂದದ ಕೊನೆಯ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಅವನು ಪ್ರಶ್ನೆ ಮಾಡಿದ್ದಾನೆ. ಮುಂದೆ ಅವರು ಉತ್ತರ ಕೊಡ್ತಾ ಹೋಗಿದ್ದಾರೆ. ಅವರು ಕೊಟ್ಟಂತಹ ಉತ್ತರದಲ್ಲೂ ಕೂಡ 5ನೇ ಶ್ಲೋಕದಿಂದ ಆರಂಭಿಸಿ ನೋಡುವುದಕ್ಕಿಂತ 2ನೇ ಶ್ಲೋಕ, 3ನೇ ಶ್ಲೋಕ, 4ನೇ ಶ್ಲೋಕ, ಈ ಶ್ಲೋಕಗಳನ್ನು ಕೂಡ ನೋಡುವುದು ಉಪಯುಕ್ತ ಅಂತ ಕಾಣಿಸ್ತದೆ. ನಮಗೆ ಯಾಕೆ ಭಾಗವತ ಮೊದಲಾದ ಗ್ರಂಥಗಳು ಪ್ರಸ್ತುತ ಆಗಿವೆ, ಹೇಗೆ ಅವು ನಮಗೆ ಉಪಕಾರಿಯಾಗಿವೆ ಅಂತ ಅನ್ನೋದು ಇಲ್ಲಿ ಹೆಚ್ಚು ವರ್ಣಿತ ಆಗ್ತದೆ. ಅದಕ್ಕೆ ಅದನ್ನೊಂದಿಷ್ಟು ಈಗ ನೋಡೋಣ. ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇಧಿನಾಂ. ಇದು 2ನೇ ಶ್ಲೋಕ. ಸಾವಿರಾರು ಸಂಗತಿಗಳಿವೆ ಈ ಜಗತ್ತಿನಲ್ಲಿ. ಗೃಹಸ್ಥಾಶ್ರಮದಲ್ಲಿ ಅಥವಾ ಈ ಲೌಕಿಕ ಜಗತ್ತಿನಲ್ಲಿ ವ್ಯಾಪೃತನಾದಂತಹ ವ್ಯಕ್ತಿ ಏನಿದ್ದಾನೆ, ಅದರಲ್ಲಿ ಕೆಲವರು ಯಜ್ಞಾದಿ ಕಾಮ್ಯ ಕರ್ಮ ಮಾಡ್ತಾ ಇರ್ತಾರೆ, ಕೆಲವರು ಯಜ್ಞಾದಿ ಕಾಮ್ಯ ಕರ್ಮಗಳನ್ನ ಕೂಡ ಮಾಡ್ತಿರೋದಿಲ್ಲ. ಅವರು ಕೇವಲ ಐಹಿಕ ಭೋಗದಲ್ಲಿ ಮಾತ್ರ ಆಸಕ್ತರಾದವರು ಇರ್ತಿರ್ತಾರೆ. ಅಂತೂ ಅಲ್ಲಿ ಕೇಳಬಾರ್ದನ್ನೆಲ್ಲ ಕೇಳಿ ಅವರು ತಮ್ಮ ಸಮಯವನ್ನ ಹಾಳು ಮಾಡ್ಕೊಳ್ತಾ ಇರ್ತಾರೆ. ಮುಂದೆ 3ನೇ ಶ್ಲೋಕ ಇದೆ. ನಿದ್ರಯ ಹೀಯತೆ ನಕ್ತಂ ವ್ಯವಾಯೇನ ನವಂ ವಯಃ ದಿವಾಚಾರ್ಥೇಹಯ ರಾಜನ್ ಕುಟುಂಬ ಭರಣೇನವ. ರಾತ್ರಿ ಹೊತ್ತು ನಿದ್ರೆಯಲ್ಲಿ ಹೋಗ್ತದೆ ಮತ್ತು ವ್ಯವಾಯೇನ ನವಂ ವಯಃ, ಮನುಷ್ಯನಿಗೆ ಯೌವನ ಬಂದಾಗ ಆತ ಸುಖದಲ್ಲಿ ಮಗ್ನನಾಗಿ ಬಿಡ್ತಾನೆ. ದಿವಾಚ ಅರ್ಥೇಹಯ ರಾಜನ್, ಹಗಲು ಹೊತ್ತಿನಲ್ಲಿ
ದುಡ್ಡು ಸಂಪಾದನೆ ಮಾಡೋದು ಮತ್ತು ಆ ಸಂಪಾದನೆ ಮಾಡಿದ ದುಡ್ಡಿನಿಂದ ತನ್ನ ಕುಟುಂಬವನ್ನು ಹೇಗೆ ಪೋಷಿಸುವುದು, ಇದರಲ್ಲೇ ಅವನು ಮಗ್ನನಾಗಿ ಬಿಡ್ತಾನೆ. ಆ ಕುಟುಂಬವನ್ನು ಪೋಷಣೆ ಮಾಡುವ ಕಾರ್ಯದಲ್ಲೇ ಅವನಿಗೆ ದೈನ್ಯ ಬಂದು ಬಿಡ್ತದೆ ಅಂತ ಮುಂದಿನ ಶ್ಲೋಕ ಹೇಳ್ತದೆ. ಇದು ತುಂಬಾ ಸುಂದರವಾದಂತಹ ಒಂದು ಶ್ಲೋಕ. ದೇಹಾಪತ್ಯ ಕಲತ್ರಾದಿ ಸ್ವಾತ್ಮದೈನ್ಯೇ ಶ್ವಸತ್ಸ್ವಪಿ ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ ಅಂತ. ನಾವು ಈ ಜಗತ್ತಿಗೆ ಬಂದ ಮೇಲೆ ಅನೇಕ ಥರದ ದೈನ್ಯಗಳನ್ನು ಅನುಭವಿಸ್ತೇವೆ. ತುಂಬಾ ದೀನರಾಗಿ ನಿಕೃಷ್ಟರಾಗಿ ಬದುಕುವಂತ ಪ್ರಸಂಗ ಬರ್ತದೆ. ಅದಕ್ಕೆಲ್ಲ ಯಾರು ಕಾರಣರು ಅಂದ್ರೆ ಬೇರೆ ಯಾರೋ ಕಾರಣರು, ನಮ್ಮ ಶತ್ರುಗಳು ಕಾರಣರು ಅಂತ ತಿಳ್ಕೋಬಾರ್ದು. ನಮ್ಮದೇ ಶರೀರ, ನಮ್ಮ ಹೆಂಡತಿ ಅಥವಾ ನಮ್ಮ ಗಂಡ, ನಮ್ಮ ಮಕ್ಕಳು, ಇವೆಲ್ಲ ನಮ್ಮನ್ನ ದೀನತೆಗೆ ದೂಡಿ ಬಿಡ್ತವೆ. ಸಂಸಾರಸ್ಥನಾದವನು ಹೆಂಡತಿಯನ್ನ, ಗಂಡನನ್ನ, ಮಕ್ಕಳನ್ನ ಪೋಷಣೆ ಮಾಡ್ಬೇಕಾದಂತ, ಕುಟುಂಬವನ್ನು ಪೋಷಣೆ ಮಾಡ್ಬೇಕಾದ ಜವಾಬ್ದಾರಿ ಇದ್ದವನು ದೀನನಾಗಿ ಬಿಡ್ತಾನೆ ಅಂತ ಅನ್ನೋದ್ರ ಬಗ್ಗೆ ಏನು ಸಂಶಯ ಇಲ್ಲ. ಔಪಸ್ಥ್ಯ ಕಾರ್ಪ್ಯ ಜೈಷ್ಯ ಕಾರ್ಪಣ್ಯ ಗೃಹಪಾಲಾಯತೆ ಜನಃ ಅಂತ ಭಾಗವತದಲ್ಲಿ ಮತ್ತೊಂದು ಕಡೆ ವರ್ಣನೆ ಮಾಡ್ತಾರೆ. ಇದು ಉಪಸ್ಥೇಂದ್ರಿಯ ಅಂದ್ರೆ ಅದು ಮನುಷ್ಯನ ಗುಹ್ಯೇಂದ್ರಿಯ. ಅದು ಸ್ತ್ರೀಗಾಗ್ಲಿ ಪುರುಷನಿಗಾಗ್ಲಿ ಒಂದು ಸಂಸಾರದಲ್ಲಿ ಆಸಕ್ತಿ ಏನಿದೆ, ಆ ಆಸಕ್ತಿಯನ್ನ ತಣಿಸ್ಕೊಳ್ಳಿಕ್ಕಾಗಿ, ಆ ರಾಗವನ್ನು ತಣಿಸ್ಕೊಳ್ಳಿಕ್ಕಾಗಿ ಅವರು ಮಾಡುವಂಥ ಒಂದು ಪ್ರಯತ್ನ, ಆ ಪ್ರಯತ್ನ ಅವರನ್ನ ದೀನರನ್ನಾಗಿ ಮಾಡ್ತದೆ. ಒಂದು ಉಪಸ್ಥೇಂದ್ರಿಯದ್ದು, ಇನ್ನೊಂದು ಜಿಹ್ವೇಂದ್ರಿಯ, ಹೊಟ್ಟೆ ಹೊರೆಯುವಂಥ ಪ್ರಯತ್ನ. ಅದರಲ್ಲಿ ಅವರು ದೀನರಾಗಿ ಬಿಡ್ತಾರೆ. ಗೃಹಪಾಲಾಯತೆ ಅಂತ, ನಾಯಿಯಂತೆ ಆಗಿಬಿಡ್ತಾರೆ ಅಂತ ಭಾಗವತ ನಮ್ಮನ್ನ ಹಾಸ್ಯ ಮಾಡಿದೆ. ಅಲ್ಲಿ ಸಂಸಾರಸ್ಥರಾದವ್ರ ಕಥೆ ಇದು. ಸಂಸಾರಸ್ಥರ ಅಲ್ಲದೆ ಹೋದ್ರೂ ಕೂಡ ನಮ್ಮ ದೇಹವೇ, ಮನುಷ್ಯನಿಗೊಂದೇನು ತಂದೆ ತಾಯಂದ್ರಿಂದ ಈ ಭೌತಿಕವಾದ ದೇಹ ಬಂದಿದೆ, ಈ ಭೌತಿಕವಾದ ದೇಹದಲ್ಲಿ ಇದ್ದವರೇ ಆ ದೇಹದ ಪೋಷಣೆಯನ್ನಾದ್ರೂ ಮಾಡ್ಕೊಳ್ಬೇಕಲ್ಲ. ಗೃಹಸ್ಥರಾದವರಿಗೆ ಕುಟುಂಬವನ್ನು ಪೋಷಣೆ ಮಾಡೋ ಜವಾಬ್ದಾರಿ ಇರ್ತದೆ. ಅದಲ್ಲದೆ ಹೋದ್ರೂ ಕೂಡ ಉಳಿದವರಿಗಾದ್ರೂ ತಮ್ಮ ಹೊಟ್ಟೆಯನ್ನಾದ್ರೂ ಹೊರಕೊಳ್ಬೇಕಾದಂತಹ ಒಂದು ಜವಾಬ್ದಾರಿ ಇರ್ತದೆ. ಆಗ ಅವರವರ ದೇಹವೇ, ನಾವೇ ನಮಗೆ ದೀನತೆಯನ್ನ, ವಿಷಾದವನ್ನು ತಂದೊಡ್ಕೊಂಡು ಬಿಡ್ತೇವೆ. ನಾವು ನಮ್ಮ ಸುತ್ತಮುತ್ತಲಿನ ಜಗತ್ತಲ್ಲಿ ನೋಡ್ತಾ ಇದ್ದೇವೆ, ಅನೇಕ ಜನ ದೀನತೆಗೊಳಗಾಗಿ ಹೇಗೆ ಚಡಪಡಿಸ್ತಾ ಇದ್ದಾರೆ, ಪರಿತಪಿಸ್ತಾ ಇದ್ದಾರೆ ಅಂತ. ಆದ್ರೆ ನಾವು ಕೂಡ ಅದೇ ರೀತಿಯಾದ ಅಪಾಯಕ್ಕೆ ಧುಮುಕಿ ಬಿಡ್ತೇವೆ. ಇದು ದೊಡ್ಡ ಕಷ್ಟ ಮನುಷ್ಯಂದು. ಆದ್ರಿಂದ ಏನ್ ಮಾಡ್ಬೇಕು ಅವನು? ತಸ್ಮಾತ್ ಭಾರತ ಸರ್ವಾತ್ಮ ಅಂತ ಈ ಶ್ಲೋಕವನ್ನ ಮುಂದೆ ಉತ್ತರ ಕೊಟ್ಟಿದ್ದಾರೆ ಶುಕಾಚಾರ್ಯ. ಭಗವಂತನೊಬ್ಬನನ್ನ ಕೇಳಿ ತಿಳಿಯಬೇಕು, ಮತ್ತೆ ಅವನನ್ನ ಕುರಿತಾಗಿಯೇ ಹೇಳಬೇಕು. ಯಾರಿಗಾದ್ರೂ ಹೇಳುವುದಿದ್ರೆ ಸ್ಮರಿಸಬೇಕು. ಅವನೊಬ್ಬನೇ ಸಕಲ ಅಭೀಷ್ಟದಾಯಕ ಸರ್ವೇಶ್ವರ ಅಂತ ಆತನನ್ನ ಉಪಾಸಿಸಬೇಕು. ನಮಗೆಲ್ಲಿಗೂ ಕೂಡ ದುಃಖ ಪರಿಹಾರ ಆಗಬೇಕಾಗಿದೆ, ಸುಖ ಬೇಕಾಗಿದೆ. ಹೇಗೆ ಆ ದುಃಖ ಹೋಗ್ಬೇಕು ಅಂದ್ರೆ ಅದು ಹೇಗೆ ತಾನೇ ತಾನಾಗಿ ಹೋಗೋದು ಸಾಧ್ಯ ಇಲ್ಲ. ಶ್ರವಣ ಮನನಾದಿಗಳನ್ನ ನಿರಂತರವಾಗಿ ಮಾಡ್ತಾ ಭಗವಂತನಲ್ಲಿ ಮನಸ್ಸನ್ನು ಇಟ್ಟಾಗ ಮಾತ್ರ ಆಗ ಆ ದುಃಖ ಅಂತಂದು ಹೋಗ್ಲಿಕ್ಕೆ ಸಾಧ್ಯ. ನ ಭವಾಯ ಕಲ್ಪತೆ, ಆಗ ಅವನು ಈ ಸಂಸಾರದಲ್ಲಿ ಸಿಲ್ಕೋದಿಲ್ಲ. ಭಾಗವತದಲ್ಲಿ ಭಕ್ತಿ ಯೋಗ ಅಂತ ಅನ್ನೋದು ಮುಕ್ತಿ ಸಾಧನ ಅಂತ ವರ್ಣನೆ ಮಾಡಿದ್ದಾರೆ. ಇನ್ನು ಕೆಲವು ಕಡೆ ಜ್ಞಾನಯೋಗ, ಕರ್ಮಯೋಗಗಳು ಕೂಡ ಮುಕ್ತಿ ಸಾಧನ ಅಂತ ಹೇಳಿದ್ದಾರೆ. ಯಾವುದದು ಮುಕ್ತಿಗೆ ಸಾಧನವಾದ ಯಾವುದು? ನಾವು ಯಾವುದನ್ನ ನಂಬಬೇಕು? ಯೋಗಾಸ್ತ್ರಯೋ ಮಯಾ ಪ್ರೋಕ್ತಾ ನೃಣಾಂ ಶ್ರೇಯೋ ವಿಧಿತ್ಸಯ
ಜ್ಞಾನಂ ಕರ್ಮಚ ಭಕ್ತಿಶ್ಚ ನೋಪಾಯೋನ್ಯೋಸ್ತಿ ಕುತ್ರಚಿತ್ ಅಂತ ಭಾಗವತದಲ್ಲೇ ಬಂದಿದೆ ಇದೊಂದು ವಿಷಯ. ಕೃಷ್ಣ ಉದ್ಧವನಿಗೆ ಅದನ್ನು ಹೇಳಿದಾನೆ. ನಾನು 3 ಯೋಗಗಳನ್ನು ಹೇಳ್ತೇನೆ, ಜ್ಞಾನಯೋಗ, ಕರ್ಮಯೋಗ ಮತ್ತು ಭಕ್ತಿ ಯೋಗ ಅಂತ. ಬೇರೆ ಸಾಧನಗಳೇನೂ ಇಲ್ಲ. ಯಾವುದು ಶ್ರೇಷ್ಠ? ಈ 3 ಯೋಗಗಳಲ್ಲಿ ಸಾಧಕ ಯಾವುದನ್ನು ಅವಲಂಬಿಸಬೇಕು ಅಂದ್ರೆ, ನಮ್ಮ ಮನಸ್ಸು ಭಗವಂತನ ಪಾದಕಮಲದಲ್ಲಿ ಯಾವ ಯೋಗದಿಂದ ನೆಲೆಸ್ತದೋ ಅದೇ ಶ್ರೇಷ್ಠವಾದ ಸಾಧನ ಅಷ್ಟೆ. ತ್ವಚ್ಚರಣಾರವಿಂದಯೋ ಆವಿಷ್ಟ ಚಿತ್ತ. ಭಗವಂತನ ಪಾದಕಮಲದಲ್ಲಿ ನಮಗೆ ಮನಸ್ಸು ಅಂಟಿಕೊಳ್ಬೇಕು. ಅದು ಯಾವುದರಿಂದ ಸಾಧ್ಯ ಆಗ್ತದೆ ಅಂದ್ರೆ ಭಕ್ತಿ ಯೋಗದಿಂದಲೇ. ಅದಕ್ಕಾಗಿ ಭಕ್ತಿ ಯೋಗವನ್ನೇ ಅವಲಂಬಿಸಬೇಕು. ಏತಾವಾನ್ ಯೋಗ ಆದಿಷ್ಟ ಮದ್ಭಕ್ತೈ ಸನಕಾದಿಭಿ ಸರ್ವತೋ ಮನ ಆಕೃಷ್ಯ ಮೈ ಅದ್ಧ ಆವೇಶ್ಯತೆ ಯಥಾ. ಬೇರೆ ಬೇರೆ ಯಾವ್ದಾವುದೋ ಪದಾರ್ಥಗಳಲ್ಲಿ ನಮ್ಮ ಮನಸ್ಸು ಸಿಲುಕಿ ಬಿಟ್ಟಿರ್ತದೆ. ಅಂಥ ಮನಸ್ಸನ್ನ ನಾವು ಸೆಳೆದು ಭಗವಂತನಲ್ಲಿ ನಿಲ್ಲಿಸ್ಬೇಕಲ್ಲ. ಅದಕ್ಕಾಗಿ ನಾನು ಇಂಥ ಒಂದು ಯೋಗವನ್ನು ಉಪದೇಶ ಮಾಡಿದ್ದೇನೆ. ಅದನ್ನು ಸನಕಾದಿಗಳು ಬೇರೆಯವರಿಗೂ ಕೂಡ, ಈ ಜನರಿಗೆ, ಜಿಜ್ಞಾಸುಗಳಾದವರಿಗೆ ತಿಳಿಸಿಕೊಟ್ಟಿದ್ದಾರೆ. ಕಪಿಲನು ಕೂಡ ತನ್ನ ತಾಯಿಗೆ ಅದನ್ನೇ ಉಪದೇಶ ಮಾಡಿದ್ದಾನೆ. ಸದೃಶೋಸ್ತಿ ಶಿವಪಂಥಾಹ ಯೋಗಿನಾಂ ಬ್ರಹ್ಮಸಿದ್ಧಯೇ. ಈ ಸರ್ವೇಶ್ವರನಾದ ಭಗವಂತನಲ್ಲಿ ಭಕ್ತಿ ಮಾಡುವುದನ್ನು ಬಿಟ್ರೆ ಇನ್ನು ಬೇರೆ ಯಾವ ಮಾರ್ಗವೂ ಇಲ್ಲ. ಕರ್ಮಯೋಗ ಮತ್ತು ಜ್ಞಾನಯೋಗ ಅಂತ ಕೆಲವು ಬೇರೆ ಯೋಗಗಳಿವೆ ಅಲ್ಲ, ಅದನ್ನು ಭಾಗವತದ 11ನೇ ಸ್ಕಂದದಲ್ಲಿ ವರ್ಣನೆ ಮಾಡ್ತಾರೆ. ಆದರೆ ಅಲ್ಲಿ ಹೇಳಿರುವ ಭಕ್ತಿ ಯೋಗ ಅಂತನ್ನುವುದು ದೇವತೆಗಳಿಗೆ ಸಂಬಂಧಪಟ್ಟದ್ದು, ಜ್ಞಾನಯೋಗ ಅಂತನ್ನುವುದು ಸನಕಾದಿ ಯೋಗಿಗಳಿಗೆ ಸಂಬಂಧಪಟ್ಟದ್ದು, ಕರ್ಮಯೋಗ ಅಂತನ್ನುವುದು ಮನುಷ್ಯನಿಗೆ ಸಂಬಂಧಪಟ್ಟದ್ದು. ಆ ದೃಷ್ಟಿಯಿಂದ ಭಕ್ತಿಯೋಗ ಮಾಡುವಂತಹ ದೇವತೆಗಳು ಹೆಚ್ಚು ಶ್ರೇಷ್ಠರು, ಜ್ಞಾನಯೋಗವನ್ನು ಮಾಡುವಂತಹ ಸನಕಾದಿಗಳ ಅವ್ರಕ್ಕಿಂತ ಕಡಿಮೆ, ಮತ್ತೆ ಈ ಕರ್ಮಯೋಗವನ್ನು ಮಾಡುವಂತಹ ಮನುಷ್ಯರು ಇನ್ನೂ ಕೆಳಗೆ ಅಂತ ಅಲ್ಲಿ ಗೊತ್ತಾಗ್ತದೆ. ಅಲ್ಲಿ ಭಕ್ತಿಯೋಗ ಅಂದ್ರೆ ಅರ್ಥ ಬೇರೆ ಇದೆ. ಅಲ್ಲಿ ಭಕ್ತಿಯೋಗ, ಜ್ಞಾನಯೋಗ ಮತ್ತು ಕರ್ಮಯೋಗಗಳಿಗೆ ಪರಿಭಾಷೆಯೂ ಕೂಡ ಬೇರೆ ಇದೆ. ದೇವತೆಗಳು ಭಗವಂತನ ಗುಣಗಳನ್ನ ಸಹಜವಾಗೇ ತಿಳಿದಿರ್ತಾರಂತೆ. ವೇದಾದಿ ಶಾಸ್ತ್ರಗಳನ್ನು ಓದಿದ ಮೇಲೆ ಅವ್ರಿಗೆ ತಿಳಿಯುವುದಲ್ಲ, ಅಷ್ಟು ದೊಡ್ಡ ವ್ಯಕ್ತಿತ್ವ ಅವ್ರದ್ದು. 3 ಸ್ವರೂಪದಲ್ಲೇ ತಾವಾಗಿಯೇ ಗುಣಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಇರ್ತದೆ. ಸ್ವಾಭಾವಿಕವಾಗಿಯೇ ಭಗವಂತನ ಗುಣಗಳನ್ನು ತಿಳಿದಿರ್ತಾರೆ. ಅದು ತಿಳಿದು ಶಾಸ್ತ್ರಗಳನ್ನು ಓದುವಾಗ ಆ ಗುಣಗಳನ್ನ ಶಾಸ್ತ್ರದ ವಾಕ್ಯದಲ್ಲಿ ಅವರು ಕಾಣ್ತಾರೆ. ಅಂಥವ್ರನ್ನ ಭಕ್ತಿಯೋಗಿಗಳು ಅಂತ ಹೇಳಬೇಕು. ಮುಂದೆ ಬರುವಂತಹ ಜ್ಞಾನಯೋಗಿಗಳು ಏನಿದ್ದಾರಲ್ಲ, ಅವರಿಗೆ ದೇವತೆಗಳಷ್ಟು ಸ್ವಾಭಾವಿಕವಾಗಿ ಸಹಜವಾಗಿ ಭಗವಂತನ ಗುಣಗಳನ್ನು ತಿಳಿಯುವ ಶಕ್ತಿ ಇರೋದಿಲ್ಲ. ಷಡಂಗ ಸಮೇತವಾದ ಶಾಸ್ತ್ರವನ್ನು ಓದಿದ ಮೇಲೆ ಮಾತ್ರ ಅವರಿಗೆ ಆ ವೇದವನ್ನು ಓದಿದ ಬಳಿಕವೇ, ಅದಕ್ಕಿಂತ ಮೊದಲಲ್ಲ, ಭಗವಂತನ ಗುಣಗಳು ಅರಿವಾಗ್ತದೆ. ಅವರನ್ನ ಜ್ಞಾನಯೋಗಿಗಳು ಅಂತ ಹೇಳಬೇಕು. ಕರ್ಮಯೋಗಿಗಳು ಅಂತಿದ್ದಾರೆ, ಕರ್ಮಾಣಿ ಶಾಸ್ತ್ರತೋ ಜ್ಞಾತ್ವ ತತ್ಪ್ರಾಧಾನ್ಯಾನುಸಾರತಃ ವಿಜ್ಞಾತಾಯೇ ಗುಣ ವಿಷ್ಣು ಕರ್ಮಯೋಗ ಅಸ್ತು ತೇ ಮತಾಹ ಅಂತ. ಮನುಷ್ಯರು ಕರ್ಮಯೋಗಿಗಳು ಯಾಕೆಂದ್ರೆ ಕರ್ಮಗಳನ್ನು ಶಾಸ್ತ್ರದ ಮೂಲಕ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಯಾವ ಕರ್ಮವನ್ನು ಕಿಂ ಕರ್ಮ ಕಿಮಕರ್ಮೇತಿ ಕವಯೋಪ್ಯತ್ರ ಮೋಹಿತಃ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದಕ್ಕೆ ಶಾಸ್ತ್ರವೇ ಆಧಾರ. ಶಾಸ್ತ್ರದ ಆಧಾರ ಬಿಟ್ಟು ಬೇರೆ ಯಾವುದು ಕೂಡ ಇಲ್ಲ. ಹೀಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಶಾಸ್ತ್ರದ ಮೂಲಕ ತಿಳಿದು ಆ ಕರ್ಮವನ್ನ ಪ್ರಧಾನವನ್ನಾಗಿಟ್ಕೊಂಡು ಯಾರು ಸಾಧನೆ ಮಾಡ್ತಾರೆ, ಭಗವಂತನ ಗುಣಗಳನ್ನು ಅರಿತುಕೋತಾರೆ, ಅವರು ಕರ್ಮಯೋಗಿಗಳು. ಇದು ಪರಿಭಾಷೆ ಅಲ್ಲಿರೋದು. ವಸ್ತುತಃ ದೇವತೆಗಳು ಮತ್ತೆ ಯೋಗಿಗಳು ಕೂಡ ಕರ್ಮವನ್ನು ಮಾಡ್ತಾರೆ, ಮಾಡೋದಿಲ್ಲ ಅಂತಲ್ಲ. ಆದ್ರೆ ಮನುಷ್ಯರಿಗೆ ಕರ್ಮ ಮಾಡದೆ ಹೋದ್ರೆ ದೋಷ ಇದೆ. ದೇವತೆಗಳಿಗೆ ಮತ್ತು ಋಷಿಗಳಿಗೆ ಮೊದಲಾದವರಿಗೆ
ಆ ಕರ್ಮವನ್ನು ಮಾಡದೆ ಹೋದ್ರೆ ದೋಷ ಇಲ್ಲ. ತಥಾಪಿ ಪ್ರತ್ಯವಾಯಿತ್ವಾತ್ ಮನುಷ್ಯ ಕರ್ಮಯೋಗಿನಃ. ಹೀಗೆ ಅಲ್ಲಿ 11ನೇ ಸ್ಕಂದದಲ್ಲಿ ಜ್ಞಾನಯೋಗ, ಭಕ್ತಿಯೋಗ ಮತ್ತು ಕರ್ಮಯೋಗ ಅಂತ ಬೇರೆ ಒಂದು ಪರಿಭಾಷೆ ಇದೆ. ಇಲ್ಲಿ ಭಕ್ತಿಯೋಗವೇ ಎಲ್ರಿಗೂ ಬೇಕು ಅಂತ ಹೇಳ್ತಾ ಇದ್ದಾರಲ್ಲ. ಈ ಭಕ್ತಿಯೋಗ ಅಂದ್ರೆ ಅಲ್ಲಿ ಹೇಳಿರುವಂತ ಭಕ್ತಿಯೋಗ ಅಲ್ಲ. ಈ ಭಕ್ತಿಯೋಗ ಅಂತನ್ನೋದು ದೇವ, ಋಷಿ, ಪಿತೃಪ ಮತ್ತು ಮನುಷ್ಯರು ಎಲ್ರಿಗೂ ಕೂಡ ಮುಕ್ತಿಗಾಗಿ ಬೇಕಾಗಿರುವಂತಹ ಭಕ್ತಿಯೋಗ ಇದು. ಇದನ್ನ ಯಾರು ಬಿಡುವಂತಿಲ್ಲ. ಇದನ್ನೋದನ್ನು ತಿಳ್ಕೊಳ್ಬೇಕು. ಮುಂದೆ ಆ 3 ಯೋಗಗಳ ಕುರಿತಾಗಿ ಭಾಗವತ ಸಾರೋದ್ಧಾರದಲ್ಲೇ ಮುಂದೆ ಬರಬಹುದು. ಇಲ್ಲದೆ ಹೋದ್ರೆ ಭಾಗವತದಲ್ಲಿ ಆದ್ರೂ ಬಂದಾಗ ಅದನ್ನ ಮುಂದೆ ಹೇಳ್ತೇನೆ. ಮದ್ಗುಣ ಶ್ರುತಿ ಮಾತ್ರೇಣ ಮಯಿ ಸರ್ವಗುಣಾಶ್ರಯೇ ಮನೋಗತಿರವಿಚ್ಛಿನ್ನ ಯಥಾ ಗಂಗಾಂಬಸೋಂಬುಧೌ ಲಕ್ಷಣಂ ಭಕ್ತಿಯೋಗಸ್ಯ ನಿರ್ಗುಣಸ್ಯ ಹಿ ಉದಾಹೃತಂ ಅಂತ. ಇದು ಕೂಡ ಕಪಿಲ ತನ್ನ ತಾಯಿಗೆ ಹೇಳಿರುವಂಥ ಮಾತು. ಜೀವ ಸ್ವಭಾವದಲ್ಲೇ ಭಕ್ತಿ ಇದೆ. ಆ ಭಕ್ತಿ ದೃಢ ಆಗಬೇಕು. ಭಗವಂತನ ಗುಣಗಳನ್ನು ಮತ್ತೆ ನಾವು ಶ್ರವಣ ಮಾಡಿದಾಗ ನದಿಗಳು ಸಮುದ್ರಕ್ಕೆ ಹರಿಯುವಂತೆ ಆ ಭಕ್ತಿಪೂರ್ಣವಾದ ಮನಸ್ಸು ಅದೆಲ್ಲ ಭಗವಂತನ ಕಡೆಗೆ ಹರಿತದೆ. ಇದೇ ಭಕ್ತಿಯೋಗದ ಲಕ್ಷಣ. ನಮಗೆ ಯಾರಿಗೂ ಕೂಡ ಸಂಸಾರ ತಪ್ಪಿದ್ದಲ್ಲ. ಆ ಸಂಸಾರದಲ್ಲಿ ನಮ್ಮ ಸಮಯ, ನಮ್ಮ ಶಕ್ತಿ ಇವೆಲ್ಲ ಕ್ಷೀಣ ಆಗುವುದು ಕೂಡ ತಪ್ಪಿದ್ದಲ್ಲ. ಅನೇಕ ಕೆಲಸಗಳಲ್ಲಿ ನಮ್ಮ ಸಮಯ, ಶಕ್ತಿ ಹೋಗೇ ಹೋಗ್ತದೆ. ಆದ್ರೆ ಆ ಸಂದರ್ಭದಲ್ಲೂ ಕೂಡ ಮನಸ್ಸೇನಾದ್ರೂ ಭಗವಂತನ ಪಾದಕಮಲದಲ್ಲಿದ್ರೆ ಆಗ ಸಂಸಾರ ನಮ್ಮನ್ನ ಬಾಧಿಸುವುದಿಲ್ಲ. ಇಲ್ಲೊಂದು ಮಾತು ಹೇಳಿದ್ದಾರೆ ಅವಧೂತರು. ಆವಿಷ್ಟ ಚಿತ್ತತ್ವ ಕಥನಂತು ತಜ್ಜನ್ಯ ಹರಿ ಅನುಗ್ರಹ ಸರ್ವ ಸಾಧನೇಶ್ವಪಿ ಸಾಧನಂ ಭಕ್ತಿ ಸಾಧ್ಯಂ ಚ ಭವತಿ ಇತಿ ವಿಶೇಷವತ್ತಯ ಅಂತ. ಅದು 122ನೇ ಪುಟದಲ್ಲಿ ಕೊನೆಗೆ ಆ ವಾಕ್ಯ ಇದೆ. 123ನೇ ಪುಟದಲ್ಲೂ ಕೂಡ ಆ ವಾಕ್ಯ ಮುಂದುವರೆದಿದೆ. ಭಗವಂತನ ಅನುಗ್ರಹ ಅನ್ನೋದಿದೆಯಲ್ಲ, ಅದು ನಮಗೆ ಸಾಧನವೂ ಹೌದು, ಸಾಧ್ಯವೂ ಹೌದು ಅಂತ. ನಮಗೆ ಪ್ರಾರಂಭದ ಹಂತದಲ್ಲಿದ್ದವರಿಗೆ ಶ್ರವಣ ಮನನಾದಿಗಳಲ್ಲಿ ತೊಡಗಲಿಕ್ಕೆ ಭಗವಂತನ ಅನುಗ್ರಹ ಇಲ್ಲದೇನೆ ಇದ್ರೆ ಸಾಧ್ಯ ಆಗೋದಿಲ್ಲ. ಸ್ವಲ್ಪ ಭಗವಂತನ ಅನುಗ್ರಹ ಇರಲೇಬೇಕು. ಅದಕ್ಕಾಗಿ ಪುರಾಣಿಕಾಚಾರ್ಯ ಅದನ್ನು ಬರೆದಿದ್ದಾರೆ. ಭಕ್ತಿ ಹೇಗೆ ನಮ್ಮ ಹೃದಯದಲ್ಲಿ ಮೊದಲಿಂದ ಇದ್ದೇ ಇದೆ, ಹಾಗೆ ಹರಿಯ ಅನುಗ್ರಹನೂ ಕೂಡ ಇದ್ದೇ ಇದೆ. ಅನಾದಿ ಕಾಲದಿಂದಲೂ ಇದ್ದೇ ಇರ್ತದೆ. ಅದರ ಬಲದಿಂದಲೇ ನಮಗೆ ಒಂದಿಷ್ಟಾದರೂ ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳು ನಡೀಲಿಕ್ಕೆ ಸಾಧ್ಯ. ಇದು ತುಂಬಾ ಸುಂದರವಾದದ್ದು. ಸ್ವಲ್ಪ ನಾವು ಅದನ್ನ ಮನವರಿಕೆ ಮಾಡಿಕೊಳ್ಬೇಕಷ್ಟೆ. ನಾವು ಸಾಕಷ್ಟು ಪ್ರಮಾಣದಲ್ಲಿ ಸಾಕಷ್ಟು ಸಮಯವನ್ನ, ಶಕ್ತಿಯನ್ನು ವ್ಯಯಿಸಿ ಶ್ರವಣ ಮನನ ಇತ್ಯಾದಿಗಳಿಗೆ ತೊಡಗಬೇಕು ಅಂತ ಪ್ರಯತ್ನ ಪಡ್ತೇವೆ. ಆದ್ರೆ ಆಗ್ತಿಲ್ಲ. ದೊಡ್ಡ ದೊಡ್ಡ ಜ್ಞಾನಿಗಳು ಹೇಗೆ ಮಾಡ್ತಿದ್ದಾರೋ ಹಾಗೆ ನಮಗೆ ಆಗ್ತಿಲ್ಲ. ಆದ್ರೆ ಆಗ್ತಿಲ್ಲ ಅನ್ನೋ ಖೇದ ನಮ್ಮನ್ನ ಬಾಧಿಸಿದೆಯಲ್ಲ. ಈ ಖೇದವು ಕೂಡ ಎಲ್ರಿಗೂ ಏನಾಗ್ತಿಲ್ಲ. ಶ್ರವಣ ಮಾಡದೇ ಇದ್ದವರು ಸಾವಿರಾರು ಜನ ಇದ್ದಾರೆ ಈ ಜಗತ್ತಿನಲ್ಲಿ. ಶ್ರವಣ ಮಾಡ್ತಿಲ್ಲ, ಮನನ ಮಾಡ್ತಿಲ್ಲ, ಧ್ಯಾನ ಮಾಡ್ತಿಲ್ಲ ಅನ್ನುವ ದುಃಖ ಅವರನ್ನೇನು ಅನೇಕ ಜನರನ್ನು ಎಲ್ಲರನ್ನೂ ಬಾಧಿಸಿಲ್ಲ. ಕೆಲವರನ್ನಾದ್ರೂ ಅದು ಬಾಧಿಸಿದೆ. ಬಹಳ ಅಲ್ಲದೆ ಹೋದ್ರು ಸ್ವಲ್ಪ ಆದ್ರೂ ಶ್ರವಣ ಮನನ ಧ್ಯಾನ ನಾವು ಮಾಡ್ತಿದ್ದೀವಿ ಅಂದ್ರೆ ಈಗಾಗಲೇ ನಮಗೆ ಭಗವಂತನ ಅನುಗ್ರಹ ಆಗಿದೆ ಅಂತಾನೆ ಅರ್ಥ. ಮತ್ತೆ ಈಗ ಮಾಡ್ತಿರುವ ಅಲ್ಪ ಸ್ವಲ್ಪ ಶ್ರವಣಗಳಿಂದಲಾದರೂ ಕೂಡ ಅಲ್ಪ ಸ್ವಲ್ಪ ಭಗವದ್ಭಕ್ತಿಯಿಂದ ಮತ್ತೆ ಅನುಗ್ರಹ ಹೆಚ್ಚಾಗ್ತದೆ. ಅದಕ್ಕೆ ಭಗವದ್ಭಕ್ತಿ ಸಾಧ್ಯಂ. ಭಗವದ್ಭಕ್ತಿಯಿಂದ ಅದು ಮತ್ತೆ ಆ ಭಗವಂತನ ಅನುಗ್ರಹ ಸಾಧಿಸಲ್ಪಡುತ್ತದೆ ಅಂತ ಅದರ ತಾತ್ಪರ್ಯ. ಬೇರೆ ಬೇರೆ ಕರ್ಮಗಳನ್ನು ಮಾಡುವಾಗಲೂ ಕೂಡ ನಾನು ಹೇಗೆ ಭಗವಂತನಲ್ಲೇ ಮನಸ್ಸಿಡುವುದು ಅಂತ ನಮಗೊಂದು ಸಂಶಯ ಬರ್ತದೆ. ಆ ಸಂಶಯಕ್ಕೆ ಪರಿಹಾರಕವಾಗಿ ಹೀಗೊಂದು ಉತ್ತರವನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕು. ಜ್ಞಾನಿಯಾದವನು ಕೂಡ ಕೆಲಸ ಮಾಡ್ತಾನೆ. ಆದ್ರೆ ಈ ಕರ್ಮವನ್ನು ನಾನು ಮಾಡ್ತಿದ್ದೇನೆ ಅಂತ ಕರ್ತೃತ್ವಾನುಸಂಧಾನ ಅವನಿಗಿರೋದಿಲ್ಲ. ನನ್ನ ಈ ಕರ್ಮವನ್ನು ಭಗವಂತನೇ ನನ್ನಿಂದ ಮಾಡಿಸ್ತಾ ಇದ್ದಾನೆ.
ಪೂಜೆಯನ್ನು ಅವನೇ ಮಾಡಿಸ್ತಾ ಇದ್ದಾನೆ, ಸಾಂಸಾರಿಕ ಕೃತ್ಯವನ್ನು ಅವನೇ ಮಾಡಿಸ್ತಾ ಇದ್ದಾನೆ ಅನ್ನುವಂಥ ಆಲೋಚನೆ ಅವನಿಗಿರ್ತಿರ್ತದೆ. ಆದರೆ ಅಜ್ಞಾನಿಯಾದವನು ನಾನು ಮಾಡ್ತಿದ್ದೇನೆ ಅಂತ ಭಾವಿಸಿಬಿಡ್ತಾನೆ. ಇಬ್ಬರೂ ಸಮಯ, ಶಕ್ತಿ ಇವುಗಳನ್ನ ವಿನಿಯೋಗಿಸ್ತಾರೆ. ಆದರೆ ಅಜ್ಞಾನಿಯಾದವನು ತಾನೇ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡಿದ್ರಿಂದ ಬದ್ಧನಾಗಿಬಿಡ್ತಾನೆ. ಜ್ಞಾನಿಯಾದವನು ಹಾಗೆ ಮಾಡ್ತಾ ಇಲ್ಲ. ಅದಕ್ಕೆ ಅಲ್ಲಿ ವಿಷ್ಣು ತೀರ್ಥರು ಅದನ್ನು ವರ್ಣನೆ ಮಾಡಿದ್ದಾರೆ. ಏವಂ ಅದ್ಯಾಪಿ ಭಾಗವತಾಹ ಭುಕ್ತ್ವಾ ವಿಷ್ಣು ಪೂಜಾ ಸ್ಥಿತಿ ಭಣಂತಿ. ಭೋಜನ ಮಾಡುವಾಗಲೂ ಕೂಡ ಇದು ವಿಷ್ಣು ಪೂಜೆ ಅಂತ ಭಾವನೆ ಅವರಿಗಿರ್ತದೆ. ಇದು ಊಟಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಎಲ್ಲ ಲೌಕಿಕ ಕ್ರಿಯೆಗಳನ್ನು ಕೂಡ ಅನಿವಾರ್ಯವಾಗಿ ನಾವು ಮಾಡಲೇಬೇಕಾಗಿದೆ. ಏನಾಗಿದೆ ಅದೆಲ್ಲವೂ ಭಗವಂತನ ಪೂಜೆ ಆಗಲಿ ಅಂತ ಅವರಿಗೆ ಅನುಸಂಧಾನ ಇರ್ತದೆ. ಅಥವಾ ಯಾವದ್ ಅಭ್ಯಾಸ ಪಾಠವಾಭಾವೇನ ವಿನಾ ಶ್ರವಣಾದಿಕಂ ಅನ್ಯಾಸು ಕ್ರಿಯಾಸು ಕ್ರಿಯಮಾಣಾಸು ಚಿತ್ತಂ ತತ್ ಪ್ರಾವಣ್ಯಂ ನಲಭೇತ ಅಂತ ವಿಷ್ಣು ತೀರ್ಥರು ಆವಾಗ ನಾವು ಮಾಡಿಕೊಂಡಂಥ ಒಂದು ಶಂಕೆಯನ್ನು ಮಾಡ್ಕೊಂಡಿದ್ದಾರೆ. ಹೆಚ್ಚು ಅಭ್ಯಾಸ ಇಲ್ಲದೆ ಇದ್ದವರಿಗೆ ಬೇರೆ ಕರ್ಮ ಮಾಡುವಾಗ, ಲೌಕಿಕ ಕರ್ಮಗಳನ್ನು ಮಾಡುವಾಗ ಭಗವಂತನ ನೆನಪೇ ಆಗ್ಲಿಕ್ಕಿಲ್ಲ. ಶ್ರವಣ ಮಾಡೋದು ಹೇಗೆ, ಅಥವಾ ಏನಾದರೂ ಬಲವಂತವಾಗಿ ಆ ಸಂದರ್ಭಗಳಲ್ಲಿ ಯಾರು ಶ್ರವಣ ಮಾಡಿಸಿದ್ರು ಆ ಶ್ರವಣ ನಮ್ಮ ಮನಸ್ಸಿನಲ್ಲಿ ಹೋಗುವುದು ಹೇಗೆ. ಆದರೆ ಅನ್ಯ ಗಾಯಕರು, ಪುರಾಣಿಕಾಚಾರ್ಯರು ಬರೆದಿದ್ದಾರೆ, ಬೇರೆ ಬೇರೆ ಗಾಯಕರು, ಕೀರ್ತನಕಾರರು, ಪ್ರವಚನಕಾರರು ಮೊದಲಾದವರೇನಿದ್ದಾರೆ ಅವರ ಸಹಾಯದಿಂದ ನಾವು ಅದನ್ನ ಮತ್ತಷ್ಟು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರಬೇಕು. ಮೂಲತಃ ಅವಧೂತರೇ ಅದನ್ನು ಹೇಳಿದ್ದಿದೆ, ತಾವತ್ ಪರ್ಯಂತಂ ಅನ್ಯಮುಖೇನ ಶ್ರವಣಾದಿಕಂ ಕುರುವೇನ್ನೇವ ತೇನ ತತ್ಪ್ರವಣ ಚಿತ್ತೋ ಭೂತ್ವ ಅಗ್ನಿಹೋತ್ರಾದ್ಯಾಹ ಕ್ರಿಯಾ ಕುರ್ವೀತ. ಲೌಕಿಕ ಕಾರ್ಯಗಳನ್ನು ಮಾಡುವಾಗಲೂ ಅಲ್ಲಿ ಎರಡು ಸಂಗತಿಗಳಿದೆ. ಅಗ್ನಿಹೋತ್ರ, ಭೋಜನ ಇತ್ಯಾದಿ ವರ್ಣನೆ ಮಾಡಿದ್ದಾರೆ. ಇವಂತೂ ಶುದ್ಧವಾಗಿ ಮನುಷ್ಯ ಮಾಡಲೇಬೇಕಾದಂತಹ ಕೆಲವು ಕೆಲಸಗಳು, ಧಾರ್ಮಿಕ ಸ್ಪರ್ಶ ಇರುವಂತಹ ಕೆಲವು ಕೆಲಸಗಳು, ಕೆಲವು ಹೊಟ್ಟೆ ಹೊರೆಯುವುದಕ್ಕಾಗಿ ನಾವು ಮಾಡುವಂತಹ ಕೆಲವು ಕೆಲಸಗಳಲ್ಲಿ ಧಾರ್ಮಿಕತೆಯ ಅಧ್ಯಾತ್ಮದ ಸ್ಪರ್ಶವೇ ಇರೋದಿಲ್ಲ. ಆದರೆ ಆ ಸಂದರ್ಭದಲ್ಲಿಯೂ ಕೂಡ ಬೇರೆ ಬೇರೆ ಜ್ಞಾನಿಗಳು ಅವರ ಮೂಲಕ ಗೀತಗಳನ್ನ, ಪ್ರವಚನಗಳನ್ನು ಇವರೆಲ್ಲವನ್ನು ಕೂಡ ಕೇಳ್ತಿರ್ಬೇಕು. ಇದು ಈಗಿನ ಕಾಲದಲ್ಲಿರುವಂಥವರಿಗೆ ನಮಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದೆ. ಈ ಕಾಲ ನಮ್ಗೆ ಅನುಕೂಲ ಮಾಡಿಕೊಟ್ಟಿದೆ, ತಂತ್ರಜ್ಞಾನ, ವಿಜ್ಞಾನ ನಮ್ಗೆ ಅನುಕೂಲ ಮಾಡಿಕೊಟ್ಟಿದೆ ಅಂತ ನಾವು ಸಂತೋಷ ಪಡ್ಬೇಕು. ಇನ್ನೊಬ್ಬರ ಮೂಲಕ ಕೇಳಬೇಕು ಅಂದ್ರೆ ನಾವು ನಮ್ಮ ಮನೆಯಲ್ಲಿ ಅಡಿಗೆ ಮಾಡುವಾಗ, ನಮ್ಮ ಮನೆಯಲ್ಲಿ ಕಸ ಗುಡಿಸುವಾಗ, ನಮ್ಮ ಲೌಕಿಕ ಕಾರ್ಯಗಳನ್ನು ಮಾಡುವಾಗ ಇನ್ನೊಬ್ಬರನ್ನು ಕರೆಯುವುದು ಯಾವಾಗ ನಮ್ಮ ಮನೆಗೆ. ಆದ್ರೆ ತಂತ್ರಜ್ಞಾನ ವಿಜ್ಞಾನಗಳ ಮೂಲಕ ಎಲ್ಲಿಯೋ ಯಾರೋ ಜ್ಞಾನಿಗಳು ಮಾಡಿದ ಪ್ರವಚನ, ಗಾನಗಳನ್ನ ನಾವು ಇಲ್ಲೇ ಕೂತ್ಕೊಂಡು ಕೇಳುವ ಸಾಧ್ಯ ಇದೆ. ಆ ಮೂಲಕ ನಮ್ಮ ಮನಸ್ಸನ್ನ ಪಕ್ವ ಮಾಡ್ಕೊಳ್ಬೇಕು. ಹೀಗೆ ಲೌಕಿಕ ಕಾರ್ಯಗಳಲ್ಲಿ ತೊಡಗಿದ್ರೂ ಕೂಡ ನಮ್ಮ ಸಮಯ, ಶಕ್ತಿ ಇವೆಲ್ಲವೂ ಕೂಡ ಅಲ್ಲಿಯೇ ಸೋರಿ ಹೋಗ್ತಾ ಇವೆ ಅಂತ ನಮ್ಗೆ ಅನಿಸಿದ್ರು ಕೂಡ, ಆ ಥರದ್ದೊಂದು ದುಃಖ ನಮ್ಮನ್ನ ಪೀಡಿಸಿದ್ರು ಕೂಡ ಕ್ರಮವಾಗಿ ಆ ಭಗವಂತನ ಪಾದಕಮಲಗಳ ಕಡೆಗೆ ನಮ್ಮ ಮನಸ್ಸನ್ನ ತೊಡಗಿಸುವುದು ಸಾಧ್ಯ ಆಗ್ತದೆ. ಮತ್ತು ಮುಂದೆ ಆ ಭಗವಂತನ ಅನುಗ್ರಹದಿಂದ ಹೆಚ್ಚು ಹೆಚ್ಚು ಸಮಯ, ಶಕ್ತಿಗಳನ್ನ ಶ್ರವಣ, ಮನನ, ಧ್ಯಾನಾದಿಗಳಲ್ಲಿ, ಪ್ರವಚನಾದಿಗಳಲ್ಲಿ ತೊಡಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ತಿಳ್ಕೊಳ್ಬಹುದು. ಅಲ್ಲಿಗೆ 48ನೇ ಈ ಶ್ಲೋಕದೊಂದಿಗೆ ಈ ಭಾಗ ಸಮಾಪ್ತ ಆಗಿದೆ.